ಎಲ್ಲರಿಗೂ ನಮಸ್ಕಾರ. ಅನ್ಲಾಕ್ ಲಾ ಆನ್ಲೈನ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಸುಲಭವಾಗಿ ಅಂದ್ರೆ ತುಂಬಾ ಸಿಂಪಲ್ ಆಗಿ ಯಾಕೆ ನಾವು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಅಂದ್ರೆ ಕಳೆದ ವರ್ಷದ ಕ್ವೆಶ್ಚನ್ ಪೇಪರ್ಗಳನ್ನ ರೆಫರ್ ಮಾಡಬೇಕು ಅನ್ನೋದನ್ನ ಎಕ್ಸಾಂಪಲ್ ಮುಖಾಂತರ ತೋರ್ಸೋದಿಕ್ಕೆ ನಾನು ಇಷ್ಟಪಡ್ತೀನಿ. ನಾವೆಲ್ಲ ಎಕ್ಸಾಮ್ ಬರೆಯೋ ಮೇನ್ ಉದ್ದೇಶ ಏನು ಅಂತಂದ್ರೆ ನಮ್ಗೆ ಒಳ್ಳೆ ಮಾರ್ಕ್ಸ್ ಬರಬೇಕು, ನಾವು ಚೆನ್ನಾಗಿ ಸ್ಕೋರ್ ಮಾಡಬೇಕು, ರ್ಯಾಂಕ್ ತಗೋಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಎಕ್ಸಾಮ್ ಬರಿತೀವಿ. ಹಾಗಾಗಿ ನಾವು ಆ ದಿಕ್ಕಿನಲ್ಲಿ ನಾವು ಪ್ರಿಪೇರ್ ಆಗ್ತೀವಿ. ಅದಕ್ಕೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಅಂದ್ರೆ ಪ್ರಪ್ರಥಮವಾಗಿ ಮಾಡ್ಬೇಕಾಗಿರೋಂಥದ್ದು ನಾವು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ನ ನೋಡ್ಬೇಕು. ಅದರಲ್ಲಿ ಯಾವ ಕ್ವೆಶನ್ಸ್ ಕೇಳಿದ್ದಾರೆ, ಅದಕ್ಕೆ ನೀವು ಯಾವ ರೀತಿ ಆನ್ಸರ್ ಮಾಡಬಹುದು ಅನ್ನೋದನ್ನ ನೀವು ಸಾಲ್ವ್ ಮಾಡ್ಕೊಂಡು ಹೋದ್ರೆ ದಿಸ್ ವಿಲ್ ಹೆಲ್ಪ್ ಯು ಅ ಲಾಟ್ ಇನ್ ಸ್ಕೋರಿಂಗ್ ಮಾರ್ಕ್ಸ್. ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ನಿಮ್ಗೆ ಇದು ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಇಲ್ಲಿ ನಾನು ಇವಾಗ ನಿಮ್ಗೆ ಇಂಡಿಯನ್ ಪೀನಲ್ ಕೋಡ್, ಭಾರತೀಯ ದಂಡ ಸಂಹಿತೆ, ಈ ಕ್ವೆಶ್ಚನ್ ಪೇಪರ್ ನ ಎಕ್ಸಾಂಪಲ್ ಆಗಿ ತಗೊಂಡು ತೋರಿಸ್ತಾ ಇದ್ದೀನಿ. ಇವಾಗ ನೀವು ಏಪ್ರಿಲ್ ಮೇ 2022 ಈ ಎಕ್ಸಾಮ್ ಬರಿತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಫಸ್ಟ್ ಸೆಮಿಸ್ಟರ್ 3 ಇಯರ್ LLB ಕ್ವೆಶ್ಚನ್ ಪೇಪರ್ ತಗೊಂಡಿದ್ದೀನಿ. ನೀವು ಅದಕ್ಕೆ ಪ್ರಿಪೇರ್ ಆಗೋದಕ್ಕೆ ಹೋದ ಕಮ್ಮಿ ಅಂದ್ರೂ 2 ರಿಂದ 4 ಕ್ವೆಶ್ಚನ್ ಪೇಪರ್ಸ್ ನ ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ ನಾನು ಇಲ್ಲಿ ಅಕ್ಟೋಬರ್ ನವೆಂಬರ್ 2021, ನವೆಂಬರ್ ಡಿಸೆಂಬರ್ 2020, ಮಾರ್ಚ್ ಏಪ್ರಿಲ್ 2021 ಹಾಗೂ ಡಿಸೆಂಬರ್ 2019 ಇದಿಷ್ಟು 4 ಕ್ವೆಶ್ಚನ್ ಪೇಪರ್ಸ್ ನ ನಾನು ತಗೊಂಡಿದ್ದೀನಿ. ಮಿನಿಮಮ್ ಅಂದ್ರೆ 2 ಕ್ವೆಶ್ಚನ್ ಪೇಪರ್, ಮ್ಯಾಕ್ಸಿಮಮ್ ಅಂದ್ರೆ 4 ಕ್ವೆಶ್ಚನ್ ಪೇಪರ್ ನ ನೀವು ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾನು ಇಲ್ಲಿ ಆಲ್ರೆಡಿ ಇದರಲ್ಲಿ ವರ್ಕ್ ಮಾಡಿದೀನಿ, ಹೈಲೈಟ್ ಮಾಡಿದೀನಿ ಯಾವ್ದೆಲ್ಲ ಅಂತ. ಸೊ ಲೆಟ್ ಮೀ ಎಕ್ಸ್ಪ್ಲೇನ್ ಯು ಹೌ ಟು ಅಂಡರ್ಸ್ಟ್ಯಾಂಡ್ ಇಟ್. ಸೊ ಇಲ್ಲಿ ಫಸ್ಟ್ ಕ್ವೆಶ್ಚನ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಡಿಸ್ಕಸ್ ದ ಲಯಬಿಲಿಟಿ ಆಫ್ ಲೀಗಲಿ ಅಬ್ನಾರ್ಮಲ್ ಪರ್ಸನ್ ಇನ್ ಕ್ರಿಮಿನಲ್ ಲಾ. ಇದು 10 ಮಾರ್ಕ್ಸ್ಗೆ ಒಂದು ಕ್ವೆಶ್ಚನ್ ಇದೆ. ನಿಮ್ಗೆ ಆ ಕ್ವೆಶ್ಚನ್ ನ ಅವರು ಇಲ್ಲಿ question number 2, unsoundness of a person is a good legal defense in the criminal liability. ಸೊ ನಿಮ್ಗೆ 2020 ನಲ್ಲಿ ಸೇಮ್ ಕ್ವೆಶ್ಚನ್ ನ ಕೇಳಿದ್ದಾರೆ. ನೀವು ಏನಾದ್ರೂ 2020 ಕ್ವೆಶ್ಚನ್ ಆನ್ಸರ್ ಕ್ವೆಶ್ಚನ್ ಪೇಪರ್ಗೆ ನೀವು ಪ್ರಿಪೇರ್ ಆಗಿದ್ರೆ ನಿಮ್ಗೆ ಈ ಆನ್ಸರ್ ಗೊತ್ತಿರುತ್ತೆ. ನೆಕ್ಸ್ಟ್, ಡಿಫ್ರೆನ್ಸಸ್ ಬಿಟ್ವೀನ್ ಕ್ರೈಮ್ ಅಂಡ್ ಟಾರ್ಟ್. ಡಿಫ್ರೆನ್ಸ್ ಬಿಟ್ವೀನ್ ಕ್ರೈಮ್ ಅಂಡ್ ಟಾರ್ಟ್ ಅನ್ನೋ ಕ್ವೆಶ್ಚನ್ ನ ಅವರು ಇಲ್ಲಿ ಕೇಳಿದ್ದಾರೆ. 2021 ಕ್ವೆಶ್ಚನ್ ಪೇಪರ್ ಅಲ್ಲಿ ವಾಟ್ ಇಸ್ ಕ್ರೈಮ್, ಎಕ್ಸ್ಪ್ಲೇನ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ರೈಮ್ ಅಂಡ್ ಟಾರ್ಟ್. ಸೊ ನೀವು ಈ ಕ್ವೆಶ್ಚನ್ ಪೇಪರ್ ಪ್ರಿಪೇರ್ ಆಗಿದ್ರೆ ನಿಮ್ಗೆ ಈ ಆನ್ಸರ್ಸ್ ಇಲ್ಲಿ. ಇಲ್ಲಿ ನಿಮ್ಗೆ ಕ್ವೆಶ್ಚನ್ 1 ನಲ್ಲಿ ನಿಮ್ಗೆ 2 ಆಪ್ಷನ್ ಇದೆ. ಕ್ವೆಶ್ಚನ್ ಎ, ಕ್ವೆಶ್ಚನ್ 1A ಅಂಡ್ 1B. ನಿಮ್ಗೆ 1B ಗೆ ನೀವು ಪ್ರಿಪೇರ್ ಆಗಿದ್ದೀರಾ. ಅಂಡ್ ಕ್ವೆಶ್ಚನ್ 1, ಸೊ ನಿಮ್ಗೆ ಇಲ್ಲಿ ಯೂನಿಟ್ 1 ನಲ್ಲಿ ಕ್ವೆಶ್ಚನ್ 1 ನಲ್ಲಿ ನಿಮ್ಗೆ 2 ಆಪ್ಷನ್ ಇದೆ. 2 ಆಪ್ಷನ್ ಅಲ್ಲಿ ಸೆಕೆಂಡ್ 1 ಆಪ್ಷನ್ ನೀವು ಪ್ರಿಪೇರ್ ಆಗಿದ್ದೀರಾ. ಕ್ವೆಶ್ಚನ್ ನಂಬರ್ 1B ನಲ್ಲಿ ನಿಮ್ಗೆ ಡಿಫ್ರೆನ್ಸ್ ಬಿಟ್ವೀನ್ ಕ್ರೈಮ್ ಅಂಡ್ ಟಾರ್ಟ್ ಅದನ್ನು ನೀವು ಪ್ರಿಪೇರ್ ಆಗಿದ್ದೀರಾ. ನೆಕ್ಸ್ಟ್ ಕ್ವೆಶ್ಚನ್ ಬಂದು ನಿಮ್ಗೆ ಮೆನ್ಸ್ರಿಯಾ ಅನ್ನೋದು. ಮೆನ್ಸ್ರಿಯಾ ಅನ್ನೋ ಕ್ವೆಶ್ಚನ್ ಇಲ್ಲಿದೆ. ಮೆನ್ಸ್ರಿಯಾ, ಡಿಸ್ಕಸ್ ದ ರೋಲ್ ಆಫ್ ಮೆನ್ಸ್ರಿಯಾ ಇನ್ ದ ಕಂಟೆಕ್ಸ್ಟ್ ಆಫ್ ಇಂಡಿಯನ್ ಪೀನಲ್ ಕೋಡ್. ಓಕೆ, ಸೊ ನಿಮ್ಗೆ 2019 ಕ್ವೆಶ್ಚನ್ ಪೇಪರ್ ಅಲ್ಲಿ ನಿಮ್ಗೆ ಮೆನ್ಸ್ರಿಯಾ ಅನ್ನೋಂತ ಕ್ವೆಶ್ಚನ್ ನ ಅವರು ಕೇಳಿದ್ದಾರೆ. ಸೊ ಹಾಗಾಗಿ ನೀವು ಇದಕ್ಕೂ ಪ್ರಿಪೇರ್ ಆಗ್ತೀರಾ. ನೆಕ್ಸ್ಟ್, ಮೂವಿಂಗ್ ನೆಕ್ಸ್ಟ್ ಯೂನಿಟ್ 2 ಗೆ ಬಂದಾಗ ನಿಮ್ಗೆ ಫಸ್ಟ್ ಕ್ವೆಶ್ಚನ್ ಇದೆ, ಡಿಸ್ಕಸ್ ರಿಲೇಟೆಡ್ ಟು ಪ್ರಾವಿಷನ್ಸ್ ರಿಲೇಟಿಂಗ್ ಟು ಅಬೇಟ್ಮೆಂಟ್ ಅಂಡ್ ಡಿಸ್ಕಸ್ ದ ಪ್ರಾವಿಷನ್, ಎಕ್ಸ್ಪ್ಲೈನ್ ದ ಪ್ರಾವಿಷನ್ಸ್ ರಿಲೇಟಿಂಗ್ ಟು ವೇಜಿಂಗ್ ಆಫ್ ದ ವಾರ್ ಅಂತ. ನಿಮ್ಗೆ ಇಲ್ಲಿ ಅಬೇಟ್ಮೆಂಟ್ ಕ್ವೆಶ್ಚನ್ ನ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಎಲ್ಲಿದೆ ನೋಡಿ, ಎಕ್ಸ್ಪ್ಲೈನ್ ದ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಅಬೇಟ್ಮೆಂಟ್ ಆಫ್ ಅಫೆನ್ಸಸ್. ಸೊ ನಿಮ್ಗೆ ಇಲ್ಲಿ ಅವರು ಅಬೇಟ್ಮೆಂಟ್ ಆಫ್ ಅಫೆನ್ಸ್ ಕ್ವೆಶ್ಚನ್ ನ ಕೇಳಿದ್ದಾರೆ. ನೀವು ಪ್ರಿಪೇರ್ ಆಗಿರ್ತೀರಾ. ಸೊ ನಿಮ್ಗೆ 10 ಮಾರ್ಕ್ಸ್ ಕ್ವೆಶ್ಚನ್ ರೆಡಿ ಇದೆ. ನೆಕ್ಸ್ಟ್, ಕ್ವೆಶ್ಚನ್ ನಂಬರ್ 2 ನಲ್ಲಿ ನಿಮ್ಗೆ ಆಪ್ಷನ್ ಅಲ್ಲಿ ಒಂದು ರಯೋಟಿಂಗ್ ಬಗ್ಗೆ ಕೇಳಿದ್ದಾರೆ, ಒಂದು ಪ್ರಾಬ್ಲಮೂ ಇದೆ. ನಿಮ್ಗೆ ರಯೋಟಿಂಗ್ ಕ್ವೆಶ್ಚನ್ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿದ್ದಾರೆ. ಇಲ್ಲಿದೆ. ಓಕೆ, ನಿಮ್ಗೆ ರೈಟಿಂಗ್ ಅನ್ನೋ ಕ್ವೆಶ್ಚನ್ ನ ಅಕ್ಟೋಬರ್ ನವೆಂಬರ್ 2021 ಕ್ವೆಶ್ಚನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದ ಅಫೆನ್ಸಸ್ ಆಫ್ ರೈಟಿಂಗ್ ಅಂಡ್ ಆಫ್ರೇ. ಹಾಗಾಗಿ ನಿಮ್ಗೆ ಇಲ್ಲಿ ಕ್ವೆಶ್ಚನ್, ನಿಮ್ಗೆ ಇಲ್ಲಿ ಆನ್ಸರ್ ತುಂಬಾನೇ ಸರಿಯಾಗಿ ಗೊತ್ತು ಇಲ್ಲಿ. ಹಾಗಾಗಿ ಕ್ವೆಶ್ಚನ್ ನಂಬರ್ 2 ಯೂನಿಟ್ 2 ಗೆ ರಿಲೇಟೆಡ್ ನಿಮ್ಗೆ ಆಪ್ಷನ್ಸ್ ಅಲ್ಲಿ ನೀವು
ಕರೆಕ್ಟ್ ಆಗಿ ಚೂಸ್ ಮಾಡ್ಕೋಬಹುದು. 2A ನಲ್ಲಿ ಅಬೇಟ್ಮೆಂಟ್ ಆನ್ಸರ್ ಬರಿಬಹುದು, 2B ನಲ್ಲಿ ನೀವು ರೈಟಿಂಗ್ ಆನ್ಸರ್ ನ ಬರಿಬಹುದು, ಯಾಕಂದ್ರೆ ನೀವು ಇದಕ್ಕೆ ಪ್ರಿಪೇರ್ ಆಗಿರ್ತೀರಾ. ಸೆಕೆಂಡ್ ನೀವು ಬಂದಾಗ ಥರ್ಡ್ ಯೂನಿಟ್ ಗೆ ಬಂದಾಗ ನೀವು ವಾಟ್ ಇಸ್ ಕ್ರಿಮಿನಲ್ ಫೋರ್ಸ್ ಅನ್ನೋ ಕ್ವೆಶ್ಚನ್ ನ ನಿಮ್ಗೆ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿದ್ದಾರೆ. ಇಲ್ಲಿದೆ ಇಲ್ಲಿದೆ ನೋಡಿ ಕ್ವೆಶ್ಚನ್, ವಾಟ್ ಇಸ್ ಫೋರ್ಸ್ ಅಂಡ್ ವೆನ್ ಸಚ್ ಅನ್ ಆಕ್ಟ್ ಬಿಕಮ್ಸ್ ಅ ಕ್ರಿಮಿನಲ್ ಫೋರ್ಸ್. ಹಾಗಾಗಿ ನಿಮ್ಗೆ ಈ ಆನ್ಸರ್ ಇಲ್ಲಿ ಬರಿಬಹುದು, ವಾಟ್ ಇಸ್ ಕ್ರಿಮಿನಲ್ ಫೋರ್ಸ್ ಅಂಡ್ ಬ್ರಿಂಗ್ ಔಟ್ ದ ಡಿಸ್ಟಿಂಕ್ಷನ್ಸ್ ಬಿಟ್ವೀನ್ ಕ್ರಿಮಿನಲ್ ಫೋರ್ಸ್ ಅಂಡ್ ಅಸಾಲ್ಟ್. ನೆಕ್ಸ್ಟ್ ಬರ್ತಾ ನಿಮ್ಗೆ ಯೂನಿಟ್ 4 ಅಲ್ಲಿ ಇಲ್ಲಿ ಕೊಟ್ಟಿರುವಂತಹ 4 ಕ್ವೆಶನ್ಸ್ ಕೂಡ ರಿಪೀಟ್ ಆಗಿದೆ. ವಾಟ್ ಇಸ್ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, ಬ್ರಿಂಗ್ ಔಟ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಅಂಡ್ ಕ್ರಿಮಿನಲ್ ಮಿಸ್ಅಪ್ರೋಪ್ರಿಯೇಷನ್. ನಿಮ್ಗೆ ಈ ಕ್ವೆಶ್ಚನ್ ಬಂದು ಡಿಸೆಂಬರ್ 2019 ಕ್ವೆಶ್ಚನ್ ಪೇಪರ್ ಅಲ್ಲಿ ಇದೆ. You can see it here. Define criminal breach of trust and distinguish criminal breach of trust from criminal misappropriation. So ನಿಮ್ಗೆ ಈ ಕ್ವೆಶ್ಚನ್ಸ್ ಇಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಎಸೆನ್ಷಿಯಲ್ಸ್ ಆಫ್ ದ ಅಫೆನ್ಸ್ ಆಫ್ ಚೀಟಿಂಗ್. ಕ್ವೆಶ್ಚನ್ ಬಂದು ಮಾರ್ಚ್ ಏಪ್ರಿಲ್ 2021 ಇಯರ್ ಅಲ್ಲಿ ರೈಟ್ ಅ ಶಾರ್ಟ್ ನೋಟ್ ಆನ್ ಎನಿ ಆಫ್ ದ ಫಾಲೋಯಿಂಗ್ ಅಲ್ಲಿ ನಿಮ್ಗೆ ಚೀಟಿಂಗ್ ಅಂತ ಅವರು ಕೇಳಿದ್ದಾರೆ. ಓಕೆ, ಸೊ ಹೀಗೆ ನೆಕ್ಸ್ಟ್ ಬರ್ತಾ ಎಕ್ಸ್ಪ್ಲೇನ್ ದ ನೆಕ್ಸ್ಟ್ ಡಕಾಯಿಟಿ, ಕಿಡ್ನಾಪಿಂಗ್, ಇವೆರಡು ಕ್ವೆಶ್ಚನ್ ಜೊತೆಗೆ ತೋರಿಸ್ಬಿಡ್ತೀನಿ. ಈ ಕ್ವೆಶ್ಚನ್ ಪೇಪರ್ ಅಲ್ಲಿ ನಿಮ್ಗೆ ವಾಟ್ ಇಸ್ ರಾಬರಿ ಅಂಡ್ ಹೌ ಡಸ್ ಇಟ್ ಡಿಫರ್ ಫ್ರಮ್ ಡಕಾಯಿಟಿ ಅದಿದೆ. ಆಮೇಲೆ ಇಲ್ಲಿ ಬಂದ್ರೆ ನಿಮ್ಗೆ ಕಿಡ್ನಾಪಿಂಗ್ ಕ್ವೆಶ್ಚನ್ ಇದೆ. ವೇರ್ ಇಸ್ ಕಿಡ್ನಾಪಿಂಗ್? ಓಕೆ, ಎಕ್ಸ್ಪ್ಲೇನ್ ದ ರೂಲ್ಸ್ ರಿಗಾರ್ಡಿಂಗ್ ಕಿಡ್ನಾಪಿಂಗ್ ಅಂಡ್ ಡಿಸ್ಟಿಂಗ್ವಿಶ್ ಕಿಡ್ನಾಪಿಂಗ್ ಅಂಡ್ ಅಬ್ಡಕ್ಷನ್ 4A. ಹಾಗಾಗಿ ನಿಮ್ಗೆ ಇಲ್ಲಿ ಯೂನಿಟ್ 4 ಅಲ್ಲಿ ಆನ್ಸರ್ ಫಾರ್ ಆಲ್ ದಿ 4 ಕ್ವೆಶನ್ಸ್. ನಿಮ್ಗೆ ಇಲ್ಲಿ ಯಾವ್ದು ಬರಿಬೇಕು ಅಂತ ನೀವು ಕನ್ಫ್ಯೂಸ್ ಆಗೋಷ್ಟು ಮಟ್ಟಿಗೆ ನಿಮ್ಗೆ ಇಲ್ಲಿ ಅವರು ಕ್ವೆಶನ್ಸ್ ನ ರಿಪೀಟ್ ಮಾಡಿದ್ದಾರೆ. ನೆಕ್ಸ್ಟ್ ಯೂನಿಟ್ 5 ಗೆ ಬಂದ್ರೆ again same thing, all the previous 4 questions are repeated. Discuss the ingredients of the offense of defamation, state the exceptions, explain the offense of criminal intimidation, bigamy and attempt to commit offense. ಇವೆಲ್ಲ ರಿಪೀಟ್ ಆಗಿರುವಂತಹ ಕ್ವೆಶ್ಚನ್. ಬರೀ ಇವೆ ಅಷ್ಟೇ ಅಲ್ಲ, ಈ 5 ಕ್ವೆಶ್ಚನ್ ಪೇಪರ್ಸ್ ಅಲ್ಲಿ ಇನ್ನ ಬೇಕಾದಷ್ಟು ಕ್ವೆಶ್ಚನ್ ಪೇಪರ್ಸ್ ಇದಾವೆ, questions ಇದಾವೆ that they have repeated it. For example, explain the territorial jurisdiction of IPC with examples, ಅಥವಾ ಕಾಮನ್ ಇಂಟೆನ್ಷನ್ ಬಗ್ಗೆ ಕ್ವೆಶ್ಚನ್ಸ್ ಆಗಿರ್ಬೋದು, ಪ್ರೈವೇಟ್ ಡಿಫೆನ್ಸ್ ಬಗ್ಗೆ ಕ್ವೆಶ್ಚನ್ಸ್ ಆಗಿರ್ಬೋದು. ಇಲ್ಲಿ ನೋಡಿರೋ ತರ ನಾನು ನಿಮ್ಗೆ ಇದನ್ನೆಲ್ಲ ಹೈಲೈಟ್ ಮಾಡಿದೀನಿ. ಕ್ವೆಶ್ಚನ್ಸ್ ನ ನೀವು ಈ ವಿಡಿಯೋದು ಡಿಸ್ಕ್ರಿಪ್ಷನ್ಸ್ ಅಲ್ಲಿ ನೀವು ಕ್ವೆಶ್ಚನ್ಸ್ ನ ಫೈಂಡ್ ಮಾಡಬಹುದು, ಈ ಪೇಪರ್ಸ್ ನ ನೋಡಬಹುದು. ಅಂಡ್ ಇಲ್ಲೂ ನೋಡಬಹುದು ನೀವು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನಿದೆ ಅದು ಕೂಡ ರಿಪೀಟ್ ಆಗಿದೆ. ಸೊ ನೀವು ಯಾವ್ದಾದ್ರು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ದಾಟ್ ವಿಲ್ ಹೆಲ್ಪ್ ಯು ಫರ್ದರ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಾ ಕ್ವೆಶ್ಚನ್ಸ್ ಹೈಲೈಟ್ ಆಗಿದೆ, ಅಂದ್ರೆ ಎಲ್ಲಾ ಕ್ವೆಶ್ಚನ್ಸ್ ಕೂಡ ರಿಪೀಟ್ ಆಗಿರೋಂಥದ್ದು. ಒಂದ್ ವೇಳೆ ನಾವು ಇವಾಗ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಿದ ತರ ನೀವೇನಾದ್ರೂ ಏಪ್ರಿಲ್ ಮೇ 2022 ನಲ್ಲಿ IPC ಎಕ್ಸಾಮ್ ಬರ್ದಿದ್ರೆ ಅಂಡ್ ಬರೀ ಈ 4 ಕ್ವೆಶ್ಚನ್ ಪೇಪರ್ ನ ನೀವು ಸಾಲ್ವ್ ಮಾಡಿದ್ದೆ ಆದಲ್ಲಿ ನೀವು ಖಂಡಿತವಾಗ್ಲೂ IPC ನ ಪಾಸ್ ಮಾಡ್ತಾ ಇದ್ರಿ. ಅದೇ ರೀತಿ ನಿಮ್ಗೆ ನೆಕ್ಸ್ಟ್ ಬರುವಂತ ಎಕ್ಸಾಮ್ಗೂ ಕೂಡ ಮ್ಯಾಕ್ಸಿಮಮ್ ಆಗಿ 4 ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ನ ಇಟ್ಕೊಳ್ಳಿ. 4 ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ನ ಸಾಲ್ವ್ ಮಾಡಿ ನೀವು ಖಂಡಿತವಾಗ್ಲೂ ಯಾವುದೇ ಎಕ್ಸಾಮ್ ಆಗಿರ್ಲಿ ಪಾಸ್ ಆಗೇ ಆಗ್ತೀರಾ. ಬಟ್ ನೀವು ಅದು 4 ಕ್ವೆಶ್ಚನ್ ಪೇಪರ್ಸ್ ನ ಥರೋ ಆಗಿ ಪ್ರಿಪೇರ್ ಆಗಿ ಅದರಲ್ಲಿ ಇರುವಂತಹ ಎಲ್ಲಾ ಕ್ವೆಶ್ಚನ್ಸ್ ನೀವು ಓದಿ, ಒಂದು ಕ್ವೆಶ್ಚನ್ ಅನ್ನು ಬಿಡ್ಬೇಡಿ. ಓಕೆ, ಬಟ್ ಅವಾಗ ನೀವೇನ್ ಕೇಳ್ಬೋದು, ಹಾಗಿದ್ರೆ ಪೂರ್ತಿ ಸಿಲೆಬಸ್ಸೇ ಕವರ್ ಆಗೋಯ್ತಲ್ವಾ? ಇಲ್ಲ, ಪೂರ್ತಿ ಸಿಲೆಬಸ್ ಕವರ್ ಆಗಿಲ್ಲ. ನೀವು ಬೇಕಾದ್ರೆ ನೋಡಿ, ಅದರಲ್ಲಿ ಕಂಪೇರ್ ಮಾಡಿ ಸಿಲೆಬಸ್ಗೂ ಕ್ವೆಶ್ಚನ್ ಪೇಪರ್ ಅಲ್ಲಿರೋ ಕ್ವೆಶ್ಚನ್ಸ್ಗೂ ಸುಮಾರು ಕ್ವೆಶ್ಚನ್ಸ್ ರಿಪೀಟ್ ಆಗುತ್ತೆ. ಅಂಡ್ ಕೆಲವು ಕ್ವೆಶ್ಚನ್ಸ್ ಆರ್ ಲೈಕ್ ಸ್ಟ್ಯಾಂಡರ್ಡ್, ದಟ್ ಇಸ್ ಪ್ರತಿ ಸಲ ಆ ಕ್ವೆಶ್ಚನ್ಸ್ ಬಂದೇ ಬರುತ್ತೆ. ಹಾಗಾಗಿ ಆ ತರ ಕ್ವೆಶ್ಚನ್ಸ್ ನ ನೋಡಿ ನೀವು ಖಂಡಿತವಾಗ್ಲೂ ಪಾಸ್ ಆಗ್ತೀರಾ. ಅಂಡ್ ಫಸ್ಟ್ ಥಿಂಗ್, ಆಲ್ ದ ಬೆಸ್ಟ್ ಎವ್ರಿವನ್. ತುಂಬಾ ಚೆನ್ನಾಗಿ ಓದಿ, ಒಳ್ಳೊಳ್ಳೆ ಮಾರ್ಕ್ಸ್ ತಗೊಂಡು ಎಲ್ಲಾರು ಪಾಸ್ ಆಗಿ. ಅಂಡ್ ಸೆಕೆಂಡ್ ಥಿಂಗ್, ಯಾರಿಗಾದ್ರೂ ಕ್ವೆಶ್ಚನ್ ಪೇಪರ್ ಸಾಲ್ವಿಂಗ್ ಅಲ್ಲಿ ಏನಾದ್ರೂ ಹೆಲ್ಪ್ ಬೇಕು ಅಂತ ಇದ್ರೆ ಅಥವಾ ನೀವು ಕ್ಲಾಸಸ್ ತಗೋತೀರಾ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ವಾಟ್ಸ್ಆಪ್ ನಂಬರ್ ಇದೆ. ಪ್ಲೀಸ್ ಕಾಂಟ್ಯಾಕ್ಟ್ ಮೀ ವಯಾ ವಾಟ್ಸ್ಆಪ್ ನಂಬರ್ ಫಾರ್ ಬೋತ್ ಗ್ರೂಪ್ ಅಂಡ್ ಇಂಡಿವಿಜುವಲ್ ಕ್ಲಾಸಸ್. ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.